ಪಾಕ್ ಜೊತೆಗಿನ ಕ್ರಿಕೆಟ್ ಪಂದ್ಯದ ಆಯೋಜನೆಯನ್ನ ಗದಗದಲ್ಲಿ ಶ್ರೀರಾಮ ಸೇನೆಯ ಮುಖ್ಯಸ್ಥ ಅಥವಾ ಅಧ್ಯಕ್ಷ ಆಗಿರುವಂತಹ ಪ್ರಮೋದ್ ಮುತಾಲಿಕ್ ತುಂಬಾ ದೊಡ್ಡ ಮಟ್ಟದಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪಹಲ್ಗಾಮ್ ಘಟನೆ ಏನಿದೆ ಅದರ ಕಣ್ಣೀರು ಇನ್ನೂ ಕೂಡ ಆರಿಲ್ಲ. ಈ ಘಟನೆಯಲ್ಲಿ ಮೃತಪಟ್ಟಂತಹ 26 ಜನರ ಕುಟುಂಬ ಇನ್ನೂ ಕೂಡ ನೋವಿನಲ್ಲೇ ಮುಳುಗುತ್ತಾ ಇದೆ. ಇಂದು ಎಷ್ಟು ಪಹಲ್ಗಾಮ್ ಘಟನೆಗಳು ಆಗಬೇಕು ಹೇಳಿ ಪಾಕಿಸ್ತಾನದ ಒಂದು ವಿಚಾರವಾಗಿ, ಜೊತೆಗೆ ಆಟವಾಡುವಂತಹ ನಿಮಗೆ ಆಟ ಯಾಕೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ ನೋಡಿ, ಸ್ವಾಭಿಮಾನ ಇಲ್ವಾ ನಿಮಗೆ ಅಥವಾ ದೇಶಾಭಿಮಾನ ಇಲ್ವಾ? ಪಾಕಿಸ್ತಾನದ 78 ವರ್ಷದಿಂದ ಎಷ್ಟು ಹೆಣಗಳನ್ನು ಉರುಳಿಸಿ ಅನ್ನೋದು ನಿಮಗೆ ಗೊತ್ತಿದೆ ಅಲ್ವೇ? ಆದರೂ ಕೂಡ ಈ ರೀತಿಯಾದಂತಹ ನಿರ್ಧಾರ ಯಾಕೆ? ಮೋದಿ ಅವರನ್ನು ಆ ದೇಶದ ಸುರಕ್ಷತೆಗಾಗಿ ಆರಿಸಿ ಕಳಿಸಿದ್ದೇವೆ ನಾವು. ಸಾವಿರಾರು ಕೋಟಿ ಸಿಗುತ್ತೆ ಅಂತಂದ್ರೆ ಏನು ಬೇಕಾದರೂ ನೀವು ಮಾಡ್ತೀರಾ. ಪಹಲ್ಗಾಮ್ ಹಿನ್ನೆಲೆಯಲ್ಲಿ ಬಹಿಷ್ಕಾರ ಹಾಕಿದವರು ಈಗ ಯಾಕೆ ಆಟವನ್ನು ಆಡೋಕೆ ಮುಂದಾಗಿದ್ದೀರಿ? ಇದು ಅತ್ಯಂತ ಹೀನ ಮತ್ತು ಇದನ್ನು ನಾವು ಒಪ್ಪೋದಿಲ್ಲ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾಳೆ 15ನೇ ತಾರೀಕು ಕೊಲಂಬೋದಲ್ಲಿ ನಡೆಯುವುದಿದೆ. ನಾನು ಹೇಳ್ತೀನಿ, ಕೇಂದ್ರ ಸರ್ಕಾರಕ್ಕಾಗಲಿ ICCಗಾಗಲಿ ನಿಮಗೇನಾದರೂ ಮಾನ ಮರ್ಯಾದೆ ಇದೆಯಾ? ಪಹಲ್ಗಾಮ್ ಆಗಿ ಇನ್ನೂ ಕಣ್ಣೀರು ಆರಿಲ್ಲ. 26 ಹೆಣಗಳು ಬಿದ್ದಂತಹ ಮನೆಗಳಲ್ಲಿ ಇವತ್ತಿಗೂ ಅಳ್ತಾ ಇದ್ದಾರೆ, ಇವತ್ತಿಗೂ ನೋವಿದೆ, ಇವತ್ತಿಗೂ ತೊಂದರೆ ಒಳಗೆ ಇದ್ದಂಥವ್ರಿಗೆ ಇನ್ನೂ ಎಷ್ಟು ಪಹಲ್ಗಾಮ್ ಮಾಡಬೇಕಂತೀರಿ ನೀವು? ಪಾಕಿಸ್ತಾನ ಜೊತೆಗೆ ಆಟ ಆಡೋದು ಹಠ ಯಾಕೆ? ಛಲ ಯಾಕೆ? ದುಡ್ಡ? ಸ್ವಾಭಿಮಾನ ಇಲ್ವಾ? ದೇಶಾಭಿಮಾನ ಇಲ್ವಾ? ಆ ಪಾಕಿಸ್ತಾನ 78 ವರ್ಷದಿಂದ ಎಷ್ಟು ಹೆಣಗಳು ಉರುಳಿದಾವೆ, ಎಷ್ಟು ಭಯೋತ್ಪಾದನೆ ಮಾಡಿದೆ, ಎಷ್ಟು ಬಾಂಬ್ಗಳನ್ನು ಹಾಕಿದ್ದಾರೆ ಅಂತನ್ನುವಂಥ ಒಂದು ಖಬರಿಲ್ವಾ? ಮೋದಿಯವರೇ, ನೀವು ಒಬ್ಬರೇ ನಮಗೆ 3 ಸಲ ನಿಮ್ಮನ್ನು ಆರಿಸ್ತಂದಿದ್ದು ಹಿಂದೂಗಳ ಸುರಕ್ಷತೆಗೋಸ್ಕರ, ದೇಶದ ಸುರಕ್ಷತೆಗೋಸ್ಕರ. ಸೊ ಸಾವಿರಾರು ಕೋಟಿ ಇವತ್ತು ಸಿಗುತ್ತೆ ಅಂತ ಹೇಳಿ ಏನು ಬೇಕಾದ ಮಾಡೋದಾ? ಬಹಿಷ್ಕಾರ ಹಾಕಿದ್ದೀರಲ್ಲ ನೀವು. ಪಹಲ್ಗಾಮದ ಹಿನ್ನೆಲೆಯಲ್ಲಿ ಬಹಿಷ್ಕಾರ ಹಾಕಿದ್ದು ಈಗ ಆಟ ಯಾಕೆ ಪ್ರಾರಂಭ ಮಾಡ್ತಾ ಇದ್ದೀರಿ? ಸೊ ಇದು ಅತ್ಯಂತ ಹೀನವಾದಂಥ ಕೃತ್ಯ. ನಾವಿದನ್ನು ಒಪ್ಪೋದೇ ಇಲ್ಲ, ಖಂಡಿಸ್ತಾ ಇದ್ದೀವಿ, ವಿರೋಧಿಸ್ತಾ ಇದ್ದೀವಿ. ಅಷ್ಟೇ ಅಲ್ಲ, ನಾನು ಹೇಳೋದು, ಕ್ರಿಕೆಟ್ ಆಟಗಾರರು ಕೂಡ ಸ್ವಲ್ಪ ಬುದ್ಧಿ ಬೇಡವಾ? ನೀವು ಪಹಲ್ಗಾಮ್ ನೀವು ಕ್ರಿಕೆಟ್ ಆಟಗಾರ, ನಮ್ಮ ಭಾರತೀಯ ಕ್ರಿಕೆಟ್ ಆಟಗಾರರು 2 ಹೆಣ ಬೆಳೆದಿದ್ರು ಗೊತ್ತಾಗ್ತಿತ್ತು ಅವಾಗ ಏನು ಅಂತನ್ನುವಂಥ ಆ ರಕ್ತದ ರುಚಿ, ಸಾವಿನ ರುಚಿ, ಆ ಮನೆಯ ಕಷ್ಟ ನೋವು ಗೊತ್ತಾಗ್ತಿತ್ತು ಭಾರತೀಯ ಕ್ರಿಕೆಟ್ ಆಟಗಾರರಿಗೆ. ನಾನು ಹೇಳ್ತಾ ಇದ್ದೀನಿ, ನೀವಾದರೂ ಯೋಚನೆ ಮಾಡಬಾರ್ದ? ನಿಮಗೂ ದುಡ್ಡು ಸಿಗತ್ತೆ ಅಂತ ಅಂದ್ಕೊಂಡು ಏನು ಬೇಕಾದ ಮಾಡೋದಾ? ಮತ್ತು ಈ ಬಹಿಷ್ಕಾರ, ಪಾಕಿಸ್ತಾನದಿಂದ ಬಹಿಷ್ಕಾರ ಹಾಕಿದ್ದು ಇದೆಲ್ಲ ನಾಟಕ. ಇದೆ ಒಂದು ವೇವ್ ತಯಾರು ಮಾಡಬೇಕು, ಒಂದು ವಾತಾವರಣ ತಯಾರು ಮಾಡಬೇಕು. ಸೊ ವಾತಾವರಣ ತಯಾರು ಮಾಡಿ ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಬರೋ ಹಾಗೆ ಮಾಡಿದಂಥದ್ದು ಕುಕೃತ್ಯ ಇದು. ಇವತ್ತು ನೋಡಿ, ವಿಮಾನದ ಬೆಂಗಳೂರು ಟು ಕೊಲಂಬೋ 15,000 20,000 ಟಿಕೆಟ್ ಇದ್ದಿದ್ದು 85,000, 1 ಲಕ್ಷ ಮೇಲೆ ಹೋಗಿದೆ. ಏನ್ರಿ ಇದು? ಅಂದರೆ ಇದು ವ್ಯವಸ್ಥಿತವಾದ ಮೋಸದ ಆಟ ಇದು. ಬೆಟ್ಟಿಂಗ್ ನಡೆಯುತ್ತೆ, ಸ್ಪಾನ್ಸರ್ಗಳು, ಅಡ್ವರ್ಟೈಸ್ಗಳು, ಏನು ಭಯಾನಕವಾದಂಥ ಇವತ್ತು ಲೂಟಿ ಹೊಡೆಯುವಂಥ ಪ್ರಕ್ರಿಯೆ ಕ್ರಿಕೆಟ್ ಆಟ. ಆ ಸ್ವಾಭಿಮಾನ ಬಿಟ್ಟು, ದೇಶಾಭಿಮಾನ ಬಿಟ್ಟು ಆ ಹೆಣಗಳ ಮೇಲೆ ಇವರು ಕ್ರಿಕೆಟ್ ಆಡ್ತಾ ಇದ್ದಾರಾ? ಸೊ ನಾನು ಹೇಳೋದು, ಇದು ಮೋದಿಯವರೇ ಮತ್ತು ಕೇಂದ್ರ ಸರ್ಕಾರದ ಶೋಭೆ ತರುವಂಥದ್ದಲ್ಲ. ಇಡೀ ದೇಶದ ಜನ ಚೀತು ಅಂತ ಇದ್ದಾರೆ. ನಾನು ಎಲ್ಲ ಭಾರತೀಯರು, ಎಲ್ಲ ಹಿಂದೂಗಳಿಗೆ ಹೇಳ್ತಾ ಇದ್ದೀನಿ, ಪಹಲ್ಗಾಮ್ ನೆನಪಿಟ್ಕೊಳ್ಳಿ. ಇದು ಮೊದಲೇದಲ್ಲ ಮತ್ತು ಕೊನೆಯದು ಅಲ್ಲ, ಇನ್ನೂ ಬೇಕಾದಷ್ಟು ಆಗೋದಿದೆ. ಇವರಿಗೆ, ಕೇಂದ್ರ ಸರ್ಕಾರ ಅಥವಾ ಸರ್ಕಾರದವರಿಗೆ ಈ ದುಡ್ಡು ಮುಖ್ಯ ಆಗಿದೆ, ಸ್ವಾಭಿಮಾನ ಇಲ್ಲ. ಹಾಗಾಗಿ ಯಾರ್ಯಾರು ಕ್ರಿಕೆಟ್ ಇದ್ದಾರೆ 15ನೇ ತಾರೀಕು TV ಆಫ್ ಮಾಡಿ ಬಹಿಷ್ಕಾರ ಹಾಕಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. ನಿಮಗೂ ಸ್ವಾಭಿಮಾನ ಇದ್ದರೆ, ಕ್ರಿಕೆಟ್ ಪ್ರೇಮಿಗಳಿಗೂ ಕೂಡ ದೇಶ ಧರ್ಮ ಅಂತನ್ನುವಂಥದ್ದಿದ್ದರೆ, ಹಿಂದೂಗಳ ಸುರಕ್ಷತೆ ಅನ್ನುವಂಥದ್ದಿದ್ದರೆ, ನಿಮ್ಮಲ್ಲೇನಾದರೂ ಭಾರತ ಮಾತೆಯ ಬಗ್ಗೆ ಒಂದು ಕಳಕಳಿ ಇದ್ದರೆ, ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.